ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಉಚಿತ ಅನ್ನಭಾಗ್ಯ ಯೋಜನೆಯಿಂದ ಮನೆ ಮಾತಾಗಿರುವ ಕರ್ನಾಟಕ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಅಡಿ ನೀಡಲಾಗುತ್ತಿರುವ ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಿಗೆ ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್ ವಿತರಿಸಲು ಚಿಂತನೆ ನಡೆಸಿದೆ. ಈ ಮೂಲಕ ಪಡಿತರ ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ನೀಡಲು ಸರ್ಕಾರ ಮುಂದಾಗಿದೆ. ಈ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ದೊರೆಯುವುದೊಂದೇ ಬಾಕಿ ಇದ್ದು ಶೀಘ್ರವೇ ಜನಸಾಮಾನ್ಯರಿಗೆ ಈ ಕಿಟ್ ಲಭ್ಯವಾಗಲಿದೆ. ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಈ ಕಿಟ್ ಯೋಜನೆಯ ದುರುಪಯೋಗ ತಡೆಯುತ್ತದೆ. ಆರ್ಥಿಕವಾಗಿಯೂ ಸರ್ಕಾರಕ್ಕೆ ಉಳಿತಾಯ ಎಂಬುದು ಸರ್ಕಾರದ ವಾದ. ಹಾಗಿದ್ರೆ ಏನಿದು ಇಂದಿರಾ ಆಹಾರ ಕಿಟ್? ಅದರಲ್ಲಿ ಏನೆಲ್ಲ ಇರಲಿದೆ? ಯಾರೆಲ್ಲ ಇದನ್ನ ಪಡೆಯಲು ಅರ್ಹರು? ಏನಿದರ ಲೆಕ್ಕಾಚಾರ ಎನ್ನುವ ಕುರಿತು ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್. ಹೌದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿ ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರಸ್ತುತ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡುತ್ತಿದೆ. ಇದರಲ್ಲಿ ಕೇಂದ್ರ ನೀಡುವ 5 ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರ 5 ಕೆಜಿ ಹೆಚ್ಚುವರಿ ಅಕ್ಕಿ ಸೇರಿಸುತ್ತಿದೆ. ಈ ಹಿಂದೆ ಅಕ್ಕಿಯ ಅಭಾವ ಇದ್ದಾಗ ಹಣ ನೀಡಲಾಗ್ತಿತ್ತು, ಆದರೆ ಇದೀಗ ಅಕ್ಕಿಯನ್ನೇ ವಿತರಿಸಲಾಗುತ್ತಿದೆ. ಈ ನಡುವೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಆಹಾರ ಕಿಟ್ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಯೋಜನೆಯ ಅಡಿ ಒಂದು ಕುಟುಂಬಕ್ಕೆ 1 ಕಿಟ್ ನೀಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸುಮಾರು 1.28 ಕೋಟಿ ಬಿಪಿಎಲ್ ಫಲಾನುಭವಿ ಕುಟುಂಬಗಳಿಗೆ ಇದು ತಲುಪಲಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಈ ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಇರಲಿದೆ ಅನ್ನೋದನ್ನ ನೋಡುವುದಾದ್ರೆ 2 ಕೆಜಿ ಗೋಧಿ, 1 ಕೆಜಿ ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ ಹಾಗೂ 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 100 ಗ್ರಾಂ ಚಹಾ ಪುಡಿ ಮತ್ತು 50 ಗ್ರಾಂ ಕಾಫಿ ಪುಡಿ ಇರಲಿದೆ. ಪ್ರತಿ ಕಿಟ್ಗೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಸುಮಾರು 400 ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಯೋಜನೆಯು ಪ್ರಸ್ತುತ ಅಕ್ಕಿ ವಿತರಣಾ ಮಾದರಿಗೆ ಹೋಲಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ 720 ಕೋಟಿ ರೂಪಾಯಿಗಳ ಉಳಿತಾಯಕ್ಕೆ ಕಾರಣವಾಗಬಹುದು ಎಂದು ಆರ್ಥಿಕ ಇಲಾಖೆ ಲೆಕ್ಕಾಚಾರ ಮಾಡಿದೆ. ಇದರ ಜೊತೆಗೆ ಇದು ಅಕ್ಕಿಯ ದುರುಪಯೋಗವನ್ನ ತಡೆಯಲು ಮತ್ತು ಬಡವರಿಗೆ ಸಮಗ್ರ ಪೌಷ್ಟಿಕಾಂಶ ಒದಗಿಸಲು ಅನುಕೂಲ ಆಗುತ್ತೆ ಅನ್ನೋದು ಸರ್ಕಾರದ ವಾದ. ಈ ಜೊತೆಗೆ ತಮ್ಮ ಸರ್ಕಾರದ ಯೋಜನೆಯ ಪ್ರಚಾರವೂ ಆಗುತ್ತದೆ ಅನ್ನೋದು ಇದರ ಹಿಂದಿನ ಲೆಕ್ಕಾಚಾರ ಎನ್ನಲಾಗ್ತಿದೆ. ಸದ್ಯ ಈ ಯೋಜನೆಯನ್ನ ಮೊದಲು ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ನಂತರ ರಾಜ್ಯಾದ್ಯಂತ ಹಂತ ಹಂತವಾಗಿ ವಿತರಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿ ಇರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಧಾರ್ ಸಂಬಂಧಿತ ಪಡಿತರ ಚೀಟಿಗಳ ಮೂಲಕ ಕಿಟ್ಗಳನ್ನ ವಿತರಿಸುವ ನಿರೀಕ್ಷೆ ಇದೆ. ಈ ಪ್ರಸ್ತಾವನೆಯನ್ನ ಜುಲೈ 2025ರ ಆರಂಭದಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಮಂಡಿಸುವ ನಿರೀಕ್ಷೆ ಇದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಇಂದಿರಾ ಕಿಟ್ ಯೋಜನೆಯಿಂದ ಬಡವರಿಗೆ ಕೇವಲ ಅಕ್ಕಿಯಷ್ಟೇ ಅಲ್ಲದೆ ಇತರೆ ಅಗತ್ಯ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳು ಕೂಡ ಸಿಗಲಿವೆ ಎನ್ನುತ್ತಿದೆ ಸರ್ಕಾರ. ಒಟ್ಟಾರೆ ಈ ಹೊಸ ಯೋಜನೆ ಬಡವರಿಗೆ ನಿಜವಾಗಿಯೂ ಸಮಗ್ರ ಪೌಷ್ಟಿಕಾಂಶ ಒದಗಿಸಲು ಅನುಕೂಲವಾಗುತ್ತೋ ಅಥವಾ ಸರ್ಕಾರದ ಬಿಲ್ ಕಡಿಮೆ ಮಾಡುವ ಪ್ರಯತ್ನವಷ್ಟೆಯೋ ಆಗಿ ಉಳಿಯುತ್ತದೆಯೋ ಎಂಬುದನ್ನ ಕಾದು ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.